ಈ ಕಾಶಿ ಐ ಥಿಂಕ್ ಮಾತಾಡ್ತಾ ಹೋದ್ರೆ ತುಂಬ ವಾಸ್ಟ್ ಸಬ್ಜೆಕ್ಟ್ ಆಗುತ್ತೆ. ಕಾಶಿ ಇದೆ, ಒಂದು ಸಪ್ರೇಟ್ ಎಪಿಸೋಡ್ ಮಾಡಬೇಕು ಅನ್ಸುತ್ತೆ. ಆದರೆ ಒಂದು ಈ ಧರ್ಮ ಕೇಂದ್ರಿತವಾದ ಭಾವನೆಗಳನ್ನು ಒಟ್ಟುಗೂಡಿಸೋದ್ರಲ್ಲಿ ಕಾಶಿ ಪಾತ್ರ ಸ್ವಲ್ಪ ಚಿಕ್ಕದಾಗಿ ಮಾತಾಡ್ಬಿಡೋಣ. ಯಾಕಂದರೆ ಕಾಶಿ ನೀವು ತೆಗೆದುಕೊಂಡಿದ್ದೀರಲ್ಲ, ದಕ್ಷಿಣ ಉತ್ತರ ಎಲ್ಲ ಕಡೆಯಿಂದ ನಾವು ಮಾತನಾಡೋದಾದರೆ ಕಾಶಿ ಹೆಂಗೆ ಒಂದು ಸೆಂಟರ್ ಆಗಿತ್ತು. ಕಾಶಿ ಅಂಡ್ ಮೇಲಿಂದ ಮೇಲೆ ಅಷ್ಟು ದಾಳಿಗಳನ್ನ ಆದ ನಂತರ ಕೂಡ ಸಹಿಸಿಕೊಂಡು ಉಳ್ಕೊಂಡಿರುವಂತಹ ನಗರನೂ ಹೌದು, ತೀರ್ಥಕ್ಷೇತ್ರನೂ ಹೌದು. ನಿಜ. ಅಂದರೆ ಕಾಶಿ ಇತಿಹಾಸ ಬಹಳ ಪ್ರಾಚೀನ ಇದೆ. ನಿಮಗೆ ರಾಮಾಯಣ ಮಹಾಭಾರತ ಇಲ್ಲೆಲ್ಲ ಪುರಾಣ ಇದಿಷ್ಟೂ ವಾಂಗ್ಮಯದಲ್ಲೂ ಕಾಶಿಖಂಡ, ಅಂದರೆ ರಾಮಾಯಣದಲ್ಲಿ ಕಾಶಿಖಂಡ ಇಲ್ಲ, ಬಟ್ ಉಲ್ಲೇಖ ಇದೆ. ಅಂದರೆ ಅತ್ಯಂತ ಪುರಾತನವಾದ ಪ್ರಾಚೀನವಾದ ನಗರಿ ಕಾಶಿ. ಅದು ಸನಾತನ ಧರ್ಮೀಯರೆಲ್ಲರ ಒಂದು ಶ್ರದ್ಧಾ ಕೇಂದ್ರ, ಅತ್ಯಂತ ಪವಿತ್ರ ಶ್ರದ್ಧಾ ಕೇಂದ್ರ. ಅಲ್ಲಿ ನಿಮ್ಮ ಪ್ರಾಣತ್ಯಾಗ ಮಾಡಿದ್ರೆ, ದೇಹತ್ಯಾಗ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ. ಮತ್ತು ಕಾಶಿ ಒಂದೇ ಕಡೆ ನಿಮಗೆ ಈ ಪಂಥ, ಆ ಮಾರ್ಗ, ಈ ಜಾತಿ, ಆ ಮಠ, ಎಲ್ಲ ಮಠಗಳು ಅಲ್ಲೇ ಇರುತ್ತೆ. ಯಾವುದೇ ಮಾರ್ಗ ತಗೊಳ್ಳಿ, ಸಿಖ್ರದು ಇದೆ, ಎಲ್ಲರದು ಇದೆ ಅಲ್ಲಿ. ಯಾಕಂದರೆ ನಿಮಗದು ಅವಿಮುಕ್ತ ಕ್ಷೇತ್ರ ಅಂತಲೇ ಕರೀತಾರೆ. ಆಯ್ತಾ? ಅದಕ್ಕೆ ಆ ಊರಿನ ಪೊಲೀಸ್ ಮ್ಯಾನ್ ಯಾರು, ಕೊತ್ವಾಲ್ ಯಾರು ಕಾಶಿಗೆ? ಶಿವ. ಹೌದು. ಮುಕ್ತಿದಾಯಕನೂ ಅವನೇ, ಆ ಊರಿನ ಪೊಲೀಸ್ ಮ್ಯಾನು ಅವನೇ, ರಕ್ಷಕನೂ ಅವನು. ಫಸ್ಟ್ ಅವನನ್ನು ಭೇಟಿಯಾಗಿ ನಂತರ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕು ಅನ್ನೋದು ಇದೆ. ಸೊ ಕೊತ್ವಾಲ್. ಆದರೆ ವೀಕ್ಷಕರೇ, ಒಂದು ಸಣ್ಣ ವಿವರಣೆ ಕೊಟ್ಟುಬಿಡ್ತೀನಿ. ಕೇವಲ ಮುಸಲ್ಮಾನ್ ದೊರೆಗಳಿಗೆ ಮಾತ್ರ ಅಲ್ಲ, ಬ್ರಿಟಿಷರಿಗೂ ಅರ್ಥ ಆಗಿದ್ದು ಕಾಶಿಗೆ ಬರುವ ಜನರಿಂದ ತೆರಿಗೆಯನ್ನು ಯಾವ ರೀತಿ ತೆಗೆದುಕೊಳ್ಬಹುದು, ಅದರ ಜೊತೆಗೆ ಕುಂಭಮೇಳಕ್ಕೆ ಬರುವ ಜನರಿಂದ ಯಾವ ರೀತಿ ತೆರಿಗೆಯನ್ನು ವಸೂಲಾತಿ ಮಾಡಬಹುದು ಅಂತ. ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ವ್ಯಾಪಾರೀಕರಣವಾಗಿ ಅಥವಾ ಒಂದು ಆದಾಯದ ಮೂಲವಾಗಿ ಈ ಇಬ್ಬರೂ ಕೂಡ ಯೋಚನೆ ಮಾಡಿದ್ರು. ಅಂಡ್ ಅದೇ ರೀತಿ ಅಲ್ಲಮ್ಮ, ಈಗ ಏನು ಗೊತ್ತಾ, ಪ್ರಶ್ನೆ ಚೆನ್ನಾಗಿದೆ. ಇದು ವ್ಯಾಪಾರೀಕರಣ ಮಾಡೋದು, ಇನ್ನು ಮಿಷನರಿಗಳು ಅಲ್ಲಿ ಚರ್ಚ್ ಮಾಡೋಕ್ಕೆ, ಕನ್ವರ್ಟ್ ಮಾಡೋಕ್ಕೆ ತುಂಬ ಮಾಡಿದ್ರು. ಈ ಕುಂಭಮೇಳದ ಈಗಲೂ ಮಾಡ್ತಾರೆ, ಅದನ್ನ ಕಾಶಿಲೂ ಟ್ರೈ ಮಾಡ್ತಾರೆ, ಆ ಸಕ್ಸಸ್ ಇಲ್ಲ ಅಲ್ಲಿ. ಆದರೆ ಮುಸಲ್ಮಾನರು ಬಂದಿದ್ದು ಅದನ್ನು ವ್ಯಾಪಾರ ಕ್ಷೇತ್ರ ಮಾಡ್ಕೊಳಕ್ಕಲ್ಲ, ಆ ಇಡೀ ಕಾಶಿನ ಇನ್ನೊಂದು ಹಜ್ ಥರ ಮಾಡೋಣ ಅಂತ. ಅರ್ಥ ಆಯ್ತಲ್ಲ ನಿಮಗೆ? ಈಗ ದಿಲ್ಲಿ ಸುತ್ತಮುತ್ತಲಿರೋ ಅಷ್ಟೊಂದು ಮಾಸ್ಕೋ, ಮಸೀದಿ ಎಲ್ಲ ಇದೆ. ಅಂದರೆ ಇದು ಬೇರೆ ಬೇರೆ ದೇಶಗಳನ್ನು ಇಸ್ಲಾಮೀಕರಣಗೊಂಡ ರೀತಿ. ಇರಾನ್ ಇರಬಹುದು, ಆ ಕಡೆ ಈಜಿಪ್ಟ್ ಇರಬಹುದು, ಆಯಿತಾ, ಇಡೀ ಅರೇಬಿಯನ್ ಅರೇಬಿಕ್ ಕೊಲ್ಲಿ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಹೋದ ಕಡೆ ಎಲ್ಲ ಇದು ಹಿಸ್ಟಾರಿಕಲ್ ಪೀರಿಯಡಲ್ಲಿ ಇದೇ ಆಗಿದ್ದು. ಈ ದೇಶ ನಮ್ಮದು ಅಂತ ಇಸ್ಲಾಮೀಕರಣ ಆಗೋಗುತ್ತೆ ಪೂರ್ತಿಯಲ್ಲಿ. ಇಡೀ ಭಾರತನೂ ಅದನ್ನೇ ಮಾಡಬೇಕು ಅಂತ ತಾನೇ ಬಂದಿದ್ದು. ಪಾಕಿಸ್ತಾನ ಯಾಕೆ ಕುಟ್ಕೊಳ್ತೀವಿ? ನಮ್ಮದು ಇಂಡಿಯಾ ಈಸ್ ಎ ಸಾವರಿನ್ ಡೆಮೋಕ್ರಾಟಿಕ್ ಸೋಷಿಯಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಅಂತ ನಮ್ಮ ಪ್ರಿಯಾಂಬಲ್ ಹೇಳುತ್ತೆ. ಪಾಕಿಸ್ತಾನ್ ಈಸ್ ಅನ್ ಇಸ್ಲಾಮಿಕ್ ರಿಪಬ್ಲಿಕ್, ಇಟ್ ಇಸ್ ನಾಟ್ ಜಸ್ಟ್ ಎನಿ ರಿಪಬ್ಲಿಕ್. ಯಾವುದನ್ನು ಸುಲ್ತಾನರು, ದಾಳಿಕೋರರು ಭಾರತದಲ್ಲಿ ಮಾಡೋಕ್ಕಾಗಲಿಲ್ವೋ, ಪಾರ್ಟಿಷನ್ ಅಂತ ರಕ್ತಪಾತ ಮಾಡಿ ಅದನ್ನು ತಗೊಂಡ್ರು. ಸೊ ಇಟ್ ಈಸ್ ಅನ್ ಇಸ್ಲಾಮಿಕ್ ಸ್ಟೇಟ್. ಓನ್ಲಿ ಇಸ್ಲಾಮಿಕ್ ಸ್ಟೇಟ್ ಟು ಬಿ ಕ್ರಿಯೇಟೆಡ್ ವಿತೌಟ್ ಬ್ಲಡ್ ಶೆಡ್ ಇನ್ ದ 20th century ಇಸ್ ಪಾಕಿಸ್ತಾನ್. ಸರಿನಾ? ಹೌದಾ? ಯಾವುದೋ ಯುದ್ಧ ಮಾಡಿದೆ, ಬೀದಿ ಜಗಳ ಮಾಡಿ, ಡೈರೆಕ್ಟ್ ಆ್ಯಕ್ಷನ್ ಡೇ ಮಾಡಿ ಗಿಟ್ಟಿಸ್ಕೊಂಡಿದ್ದು ಭೂಭಾಗ ಪಾಕಿಸ್ತಾನ. ಸೊ ಇವರು ಕಾಶಿನ ವ್ಯಾಪಾರದ ಕೇಂದ್ರ ಅಂತಲ್ಲ, ಅವ್ರಿಗೆ ಪೂರ್ತಿ ಸರ್ವನಾಶ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಿಂದೂಗಳಲ್ಲಿ ಬರದೇ ಇರಲಿ ಅಂತ ಹೇಳಿ ಒಂದು ಸಿಕ್ಕಾಪಟ್ಟೆ ದುಬಾರಿ ತೆರಿಗೆ ಹಾಕೋ ರೀತಿ ಮಾಡಿದ್ರು. ಹಿಂದೂ ಬರಬಾರ್ದಲ್ಲಿ. ಬಟ್ ಒಂದೇನಂದ್ರೆ ಅಲ್ಲಿ ಇಷ್ಟು ದುಬಾರಿ ಸುಂಕಗಳನ್ನು ಹೇರಿದ್ರು, ಅಲ್ಲೇ ಮಸೀದಿಯನ್ನ ಕಟ್ಟಿದ್ರು ಕೂಡ ಹಿಂದೂಗಳ ಶ್ರದ್ಧಾಭಕ್ತಿ ಮತ್ತು ಒಗ್ಗಟ್ಟು ಏನಿತ್ತು ಅಂದ್ರೆ, ನೀವು ದೇವಸ್ಥಾನ ಕೆಡುತ್ತೀರಾ, ನಿಮ್ಮ ಒಳಗಡೆ ಇರೋ ಅಂತರಂಗದಲ್ಲಿರೋ ಭಕ್ತಿನ ಹೇಗ್ರಿ ಕೆಡುತ್ತೀರಾ? ಫಿಸಿಕಲ್ ಕೊಲ್ಲೋದು ಒಂದೇ ದಾರಿ, ಬಿಟ್ಟರೆ ಭಕ್ತಿ ಅವಿನಾಶಿ. ಅದನ್ನು ಹೇಗೆ ಸಾಯಿಸ್ತೀರಾ? ಹೌದು ಅಲ್ವಾ? ಹೆಬ್ಬಾಳೆ ಶಾಸನ, ಆ ಹೆಬ್ಬಾಳೆಗೆ ಈ ಥರ ಆ ಊರಿನ ಆದಾಯನೆಲ್ಲ ಇದಕ್ಕೆ ಮೀಸಲಾಗಿಡಬೇಕು ಕಾಶಿ ಯಾತ್ರಿಕರಿಗೆ ಅಂತ. ಮದುವೆಲೇ ಕಾಶಿ ಯಾತ್ರೆ ಮಾಡ್ತೀರಾ, ಅದಕ್ಕೇನೆ ಬೇಕಾ? ಹೌದು. ಸೊ ಇಷ್ಟು ಪ್ರಾಮುಖ್ಯತೆ ಇದೆ. ಇದೆಲ್ಲ ನಮಗೆ ಏನು ತೋರಿಸುತ್ತೆ ಅಂತಂದರೆ, ಆ ಹೊತ್ತಿಗಾಗಲೇ ದಕ್ಷಿಣ ಭಾರತದಲ್ಲಿ ಹೊಯ್ಸಳರ ಕಾಲದಲ್ಲಿ
ಕೊನೆ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಅನರ್ಥ ಅಂತಂದರೆ, ಮುಖ್ಯವಾಗಿ ಮಧ್ಯ ಭಾರತದಿಂದ ದಕ್ಷಿಣ ಭಾರತಕ್ಕೆ ತಗೊಂಡ್ರೆ ಯಾವ್ಯಾವ ಹಿಂದೂ ರಾಜ್ಯಗಳಿದ್ರು ಅಂದರೆ, ಇಲ್ಲಿ ದಕ್ಷಿಣದಲ್ಲಿ ಹೊಯ್ಸಳರಿದ್ದರು, ಪಾಂಡ್ಯರಿದ್ದರು, ಕಾಕತೀಯರಿದ್ದರು, 2ನೇ ಪ್ರತಾಪರುದ್ರ ಅಲ್ಲಿ ಆ ಕಡೆ ಇದ್ದ, ಅಲ್ಲಿ ಸೇವಣರಿದ್ದರು, ಎಲ್ಲಿ ಮಹಾರಾಷ್ಟ್ರ ಅಂತ ಇವತ್ತಿದೆಯಲ್ಲ ಅಲ್ಲಿ ಸೇವಣರು ಅಥವಾ ಯಾದವರಿದ್ದರು. ಇನ್ನು ಆ ಕಡೆ ಹೋದರೆ ಗುಜರಾತಿನ ಚಾಳುಕ್ಯರಿದ್ದರು. ಇನ್ನೂ ಪಕ್ಕಕ್ಕೆ ಬಂದರೆ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ ಇದಿಷ್ಟು ಬಾರ್ಡ್ರಿಂಗ್ ಸ್ಟೇಟ್, ಅಲ್ಲಿ ಪರಮಾರರು ಕೊನೆಯ ಉಸಿರಿಟ್ಕೊಂಡಿದ್ರು. ಇನ್ನೂ ಒಂಚೂರು ಆ ಕಡೆ ಮೇಲಕ್ಕೆ ರಾಜಸ್ಥಾನಕ್ಕೆ ಹೋದರೆ ಅಲ್ಲಿ ಚಾಹಮಾನರಿದ್ದರು. ಇವರೆಲ್ಲರೂ ಕೂಡ ಒಬ್ಬರ ಮೇಲೊಬ್ಬರು ಕತ್ತಿ ಮರಿಸಾ ಅವರು ಕಾಲ ಕಳೀತಾ ಇದ್ರು. ನೀಡ್ಲೆಸ್ ಯುದ್ಧಗಳು, ಇದು ನೀಡ್ಲೆಸ್ ಯುದ್ಧಗಳು. ಅವ್ರಿಗೆ ಇದು ಒಂದು ಇನ್ವೇಷನ್ಗೆ, ಮುಸ್ಲಿಂ ದಾರಿ ಮಾಡಿಕೊಡ್ತು, ಸುಗಮ ಮಾಡಿಕೊಡ್ತು. ಅವ್ರಿಗೆ ಒಂದು ಅರ್ಥ ಆಗಲಿಲ್ಲ, ಯಾವ ಪೃಥ್ವಿರಾಜ್ ಚಾಹಮಾನನಿಗೆ ಅಥವಾ ಪೃಥ್ವಿರಾಜ್ ಚೌಹಾನ್ಗೆ ಯಾವ ಗತಿ ಆಯಿತೋ, ನಾಳೆ ನಮಗೂ ಇದೇ ಗತಿ ಆಗುತ್ತೆ ಅಥವಾ ಆಗಬಹುದು ಅನ್ನೋ ಒಂದು ಬೇಸಿಕ್ ವಿಷನ್ ಇರಲಿಲ್ಲ ಅನ್ನೋದು ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಈ ಕಾಲದಲ್ಲಿ ತಮ್ಮ ಸ್ವಪ್ರತಿಷ್ಠೆ, ಅವನು ಯಾವನೋ ಪಕ್ಕದಲ್ಲಿರುವಂತಹ ರಾಜನ ಮೇಲೆ ಒಬ್ಬ ನವಾಬನೋ ದಾಳಿಕೋರನೋ ಬಂದು ಅವನಿಗೆ ತೊಂದರೆ ಕೊಡ್ತಾ ಇದ್ದರೆ ಇವನು ಖುಷಿ ಪಡ್ತಾನ? ಯಾಕಂದರೆ ಅವನು ಸೋತ್ರೆ ಅವನೊಂದಿಷ್ಟು ಭೂಭಾಗ ನಾನು ತೊಗೊಳ್ಬೋದು ಅಂತ ಇವನು, ಇಲ್ಲ ಹಳೇ ಜಿದ್ದೋ ನಮ್ಮ ತಾತನ ಇವನು ಮರಕ್ಕೆ ಕಟ್ಟಾಕಿ ಚಡಿ ಏಟ್ ಕೊಡಿಸಿದ್ದ, ಇವಾಗ ಆಗಲಿ ಅವನಿಗೆ ಅಂತ ಇಂಥದ್ದ. ನಾಳೆ ಇದೇ ಕೆಲಸ ಇದೇ ಗತಿ ನನಗೂ ಆಗ್ಬೋದು ಅನ್ನೋ ಇಲ್ಲದೇ ಇರೋ ಅದೊಂದು ದೂರದೃಷ್ಟಿನೂ ಬೇಡ. ಇದಕ್ಕೆ ಕಾಮನ್ ಸೆನ್ಸ್ ಬೇಕು. ಅಂದರೆ ಒಂದು ಒಗ್ಗಟ್ಟಿರಲಿಲ್ಲ. ಇದಕ್ಕೆ ಆರ್ಯಾವರ್ತ ಕಾನ್ಷಿಯಸ್ನೆಸ್ ಅಂತ ನಮ್ಮ KM ಮುನ್ಷಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆರ್ಯಾವರ್ತದ ಪ್ರಜ್ಞೆ ಅಂದರೆ ಭಾರತೀಯ ಪ್ರಜ್ಞೆನ ನಮ್ಮ ರಾಜರು ಕಳ್ಕೊಂಡಿದ್ರಿಂದ ಇದಾಗಿತ್ತು. ತಮ್ಮ ರಾಜ್ಯದ ಗಡಿಗಳು, ತಮ್ಮ ರಾಜ್ಯದ ಎಲ್ಲೆ, ಅವರ ವಂಶಾಭಿವೃದ್ಧಿ, ಇದರಲ್ಲೇ ಯುದ್ಧಗಳು ಮಾಡಿ ಹಾಳಾದರು. ಬಟ್ ಆಗಿನ ನಿಮಗೆ ಅಲ್ಲ, ರಾಮಚಂದ್ರ ದೇವನಿಗೆ ಹೊಡೆದಾಕಿ ಇವನು ಖಲ್ಜಿ ಮಲಿಕ್ ಕಾಫೂರು ರಾಮೇಶ್ವರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ಮಸೀದಿ ಮಲಿಕ್ ಕಾಫೂರ್ ನಡೆಸಿ ತಿರ್ಗಾ ಡೆಲ್ಲಿಗೆ ಹೋಗ್ತಾನೆ. ಅಲ್ಲೇ ಪಕ್ಕದಲ್ಲಿರೋ ರಾಜಪುತಾನ, ರಾಜಸ್ಥಾನ, ಇಲ್ಲಿ ಪರಮಾರರು, ಮಧ್ಯಪ್ರದೇಶ, ಇಲ್ಲೆಲ್ಲ ಜಗಳ ಆಡ್ಕೊಳ್ತಿರ್ತಾರಲ್ಲ ಪರಸ್ಪರ. ಈ ಸೇವಣರಂತೂ ಎಲ್ಲರ ಜೊತೆನೂ ಜಗಳ ಆಡ್ಕೊಂಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಯಾರು ಈಗ ರುದ್ರಮದೇವಿ ಅಂತ ಒಂದು ಸಿನಿಮಾ ಬಂತು, ವಸ್ತುತಃ ಅದೊಂದು ಒಳ್ಳೆ ಕಾದಂಬರಿ, ತೆಲುಗಿನ ಕಾದಂಬರಿ. ಅದರಲ್ಲಿ ಇದೇನೇ ಕತೆ. ಬೇಸಿಕಲಿ ಅವರು ಸೇವಣರು ಪ್ರತಾಪರುದ್ರನ್ನ ಒಂದು ರೀತಿ ಆ ವಂಶನ ಮುಗಿಸ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಬರೀ ಇಂಥದ್ದೇ ಕತೆಗಳು. ಅವನು ಹೊಡೆದಾಕೋ, ಇವನ್ ಮೊಮ್ಮಗನ ಹೊಡೆದಾಕೋ, ಆ ಮೊಮ್ಮಗ ಅವನ ಮೊರಿಮಗನ ಹೊಡೆದಾಕೋ, ಇಂಥದ್ದೇ ಕತೆಗಳು. ದ್ವೇಷ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲರಿಗೂ ನಷ್ಟ, ಎಲ್ಲರೂ ಸೋಲ್ತಾರೆ. ಇವತ್ತು ಒಬ್ಬ ಸೋಲ್ಬೋದು, ಕೊನೆಗೆ ಎಲ್ಲರೂ ಸೋಲ್ತಾರೆ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ವಾ? ಇಂಥ ಕಾಲದಲ್ಲಿ ಬಂದವನೇ ನಮ್ಮ 3ನೇ ವೀರಬಲ್ಲಾಳ. ಸೊ ಅಲ್ಲಿಂದ ನಿಮಗೆ ಒಂದು ಮುಖ್ಯವಾಗಿ ನಮ್ಮ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಅದರ ಉಗಮ ಆಯ್ತಲ್ಲ, ಅದರ ಉಗಮ ಆಗಿದ್ದು ಒಂದು ರಕ್ತಪಾತರಹಿತವಾದ ಒಂದು ಸಾಮ್ರಾಜ್ಯದ ಉದಯ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಸಾಮ್ರಾಜ್ಯ ಹೋಗಿ ಅವಸಾನಕ್ಕೆ ಬಂದು ಅದರ ಜಾಗನ ಇನ್ನೊಂದು ಸಾಮ್ರಾಜ್ಯ ತಗೊಳ್ಬೇಕು ಅಂತಂದರೆ ಸ್ವಲ್ಪ ರಕ್ತಪಾತ ಇರುತ್ತೆ. ಯುದ್ಧಗಳಾಗೇ ಸಾಮಾನ್ಯವಾದ ಇದು ಫಿನಾಮಿನನ್. ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚದಾದ್ಯಂತ ಇತಿಹಾಸದಲ್ಲಿ ಹೀಗೆ ಹುಟ್ಟಿರೋ ಸಾಮ್ರಾಜ್ಯಗಳು. ಒಂದು ಅವಸಾನ ಆಗ್ತಾ ಇದೆ ಅಂದರೆ ಅದರ ಗೋರಿ ಮೇಲೆ ಇನ್ನೊಂದು ನಿಂತ್ಕೊಳ್ಳುತ್ತೆ. ಇರೋದೇ ಇದು ಸಹಜ. ಇದಕ್ಕೆ ಅಪವಾದ ಆಗಿರೋದು ವಿಜಯನಗರ ಸಾಮ್ರಾಜ್ಯ. ಯಾಕಂದರೆ ಅಲ್ಲಿ ಶ್ರೀವೀರ ಕಿಕ್ಕಾಯಿ ತಾಯಿ ಅಂತ ನಮ್ಮ ತುಳುನಾಡಿನ ಹೆಣ್ಮಗಳು, ವೀರಬಲ್ಲಾಳನ ಒಬ್ಬ ಪತ್ನಿಯ ಪೈಕಿ ಆಕೆ ಕೂಡ. ಆಕೆ ತನ್ನ ಮಗನನ್ನು ಬಿಟ್ಟುಕೊಟ್ಬಿಟ್ಟು ನಾನು ನಿನ್ನ ಸಾಮಂತ ಆಗ್ತೀನಿ ಅಂತ ಹರಿಹರ ಮತ್ತು ಸಂಗಮ ಸೋದರರಿಗೆ ತಾನೇ ಒಪ್ಕೊಂಡು ಶೃಂಗೇರಿನಲ್ಲಿ ಸಾಕಷ್ಟು ಪ್ರಮಾಣದ ಭೂಮಿನ ಬೇರೆ ಬೇರೆ ಕಾಣಿಕೆಯನ್ನು ದಾನವಾಗಿ ಕೊಡ್ತಾಳೆ ಅಂತ ಗೊತ್ತಾಗುತ್ತೆ. ಇದನ್ನು ಬ್ಲಡ್ಲೆಸ್ ಟ್ರಾನ್ಸ್ಫರ್ ಆಫ್ ಪವರ್ ಅಂತ, ರಕ್ತಪಾತರಹಿತವಾದ ಒಂದು ಸಮಾಜದ ಹೊಸ ಸಮಾಜಕ್ಕೆ ನಿರ್ಮಾಣಕ್ಕೆ ದಾರಿ ಹಾಕಿಕೊಟ್ಟಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ಉತ್ಪತ್ತಿಯ ಒಂದು ಅಂಶ.